ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಓಂ ಶ್ರೀ ಶಿವಂ ಗುರುಭ್ಯೋ ನಮಃ. ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಆತ್ಮೀಯ ನಮಸ್ಕಾರಗಳು. ನಾವು ಈ ದಿನ ವಿಶೇಷವಾಗಿ ಕನ್ಯಾ ರಾಶಿಯವರ ಒಂದು ವಿಚಾರವಾಗಿ ಮೇ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಇನ್ನು ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಮನೆಯನ್ನು ಬದಲಾಯಿಸುವಂತಹ ಒಂದು ಸಾಧ್ಯತೆಗಳಿರುತ್ತೆ, ಇನ್ನು ಯಾವ ಯಾವ ಒಂದು ಗ್ರಹ ಸ್ಥಿತಿಯ ಒಂದು ವಿಚಾರದಿಂದ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಶುಭ ಫಲ ಮತ್ತು ಅಶುಭ ಫಲ ಇರುವಂತಹ ಒಂದು ಸಾಧ್ಯತೆಗಳಿರುತ್ತೆ, ಇನ್ನು ಪರಿಹಾರಾರ್ಥವಾಗಿ ಯಾವ ಒಂದು ದೇವರನ್ನು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಅನುಕೂಲ ಆಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಗುರುವಿನ ಒಂದು ಆಗಮನ ವೃಷಭ ರಾಶಿಗೆ ಮೇ 1ನೇ ತಾರೀಕು ಆಗ್ತಾ ಇರತಕ್ಕಂಥದ್ದು. ಅದೇ ರೀತಿ ಮೇ 14ನೇ ತಾರೀಕು ಸೂರ್ಯಗ್ರಹರ ಒಂದು ಸಂಚಾರ ವೃಷಭ ರಾಶಿಗೆ ಆಗುವಂಥದ್ದು. ಇನ್ನು 10ನೇ ತಾರೀಕು ಮೇಷ ರಾಶಿಗೆ ಬುಧಗ್ರಹರ ಒಂದು ಆಗಮನ ಆಗುವಂಥದ್ದು. 19ನೇ ತಾರೀಕು ಶುಕ್ರ ಗ್ರಹರ ಒಂದು ಆಗಮನ ವೃಷಭ ರಾಶಿಗೆ ಆಗುವಂಥದ್ದು. ಇನ್ನು 31ನೇ ತಾರೀಕು ಪುನಃ ಬುಧ ಗ್ರಹರ ಒಂದು ಸಂಚಾರ ವೃಷಭ ರಾಶಿಯಲ್ಲಿ ನಡೆಯುವಂಥದ್ದು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿ, ರಾಶಿಯಲ್ಲೇ ಜನ್ಮ ರಾಶಿಯಲ್ಲಿ ಕೇತು ಗ್ರಹರ ಒಂದು ಅಸ್ತಿತ್ವ ಇರುವಂಥದ್ದು. ಇನ್ನು 6ನೇ ಮನೆಯಲ್ಲಿ ಶನಿ ಗ್ರಹರ ಒಂದು ಪ್ರಭಾವ, 7ನೇ ಮನೆಯಲ್ಲಿ ಕುಜ ಮತ್ತು ರಾಹು ಬುಧ ಗ್ರಹರ ಒಂದು ಪ್ರಭಾವ ಇರುವಂಥದ್ದು. ಇನ್ನು 8, 9ನೇ ಮನೆಯಲ್ಲಿ ವಿಶೇಷವಾಗಿ ರವಿ, ಶುಕ್ರ, ಇನ್ನು ಗುರುವಿನ ಒಂದು ಅಸ್ತಿತ್ವ ಕನ್ಯಾ ರಾಶಿಯವರಿಗಿರುವಂಥದ್ದು. ಇನ್ನು ನೋಡಿ, ಕನ್ಯಾ ರಾಶಿಯವರಿಗೆ ನಾನು ಹಿಂದೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ಕೇತುವಿನ ಒಂದು ಪ್ರಭಾವದಿಂದ ಅವ್ರಿಗೆ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಳುವಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಅಂದರೆ ಅವರ ಒಂದು ಬಲ, ಅವರನ್ನು ಕೀಳಿರಿಮೆಯಿಂದ ನೋಡುವಂಥದ್ದು, ಅಥವಾ ಅಂಡರ್ ಎಸ್ಟಿಮೇಟ್, ಏನೋ ಒಂದು ರೀತಿ ನಿರಾಸಕ್ತಿ ಅವರನ್ನು ಕಾಡುವಂಥದ್ದು, ಅಥವಾ ಅಸ್ವೀಕಾರ ಮನೋಭಾವನೆಯನ್ನು ಅವರು ಹೊಂದಿರ್ತಾರೆ. ಕೇತುವಿನ ಒಂದು ಪ್ರಭಾವ ಈ ರೀತಿ ಅವರಿಗೆ ತಂದುಕೊಡುತ್ತೆ. ಆದರೆ ಅದಕ್ಕೆ ಯಾವುದೇ ಕಾರಣಕ್ಕೂ ಭಯ ಪಡುವಂಥ ಅಗತ್ಯ ಇರಲ್ಲ. ನೋಡಿ, ಭಗವಂತನ ಒಂದು ದಶಾವತಾರಗಳಲ್ಲಿ ಕೇತು ಅಂತಂದ್ರೆ ವಾಮನ, ಅಂದರೆ ಪುನಃ ತ್ರಿವಿಕ್ರಮನಾಗಿ ಬೆಳೆದಂತಹ ವಾಮನನಿಗಿರುವಂತಹ ಒಂದು ಶಕ್ತಿ ಕನ್ಯಾ ರಾಶಿಯವರಿಗೆ ಪ್ರಸ್ತುತ ಇರತಕ್ಕಂಥದ್ದು ಕೇತುವಿನ ಒಂದು ಪ್ರಭಾವದಿಂದ. ಆದರೆ ಅವ್ರಿಗೆ ಪದೇ ಪದೇ ಮೈಂಡ್ ಸ್ವಲ್ಪ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ನಿರಾಸಕ್ತಿ ಇರುತ್ತೆ. ಅದೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ಬೋದು ಗಣಪತಿಯ ಒಂದು ಆರಾಧನೆಯಿಂದ. ಅದರಿಂದ ಪ್ರಾಥಮಿಕವಾಗಿ ಅವರು ಪ್ರತಿದಿನ 21 ಬಾರಿ ಗಣಪತಿಯ ಒಂದು ಜಪವನ್ನು ಮಾಡ್ಕೊಳ್ಳೋದ್ರಿಂದ ಅತ್ಯಂತ ಅವ್ರಿಗೆ ಶುಭ ಪ್ರಾಪ್ತಿಯಾಗುತ್ತೆ. ಮನಸ್ಸಿನಲ್ಲೇ ಓಂ ಗಂ ಗಣಪತಿಯೇ ನಮಃ ಅನ್ನುವಂತಹ ಒಂದು ಚಿಕ್ಕದಾದಂತಹ ಮಂತ್ರ ಬರೀ 21 ಬಾರಿ ಹೇಳ್ಕೊಂಡ್ರೆ ಸಾಕು, ಅವ್ರಿಗಿರುವಂತಹ ಒಂದು ನೆಗೆಟಿವ್ ವೈಬ್ರೇಷನ್ಸ್ ದೂರ ಆಗುವಂಥದ್ದು, ಏನೋ ಒಂದು ರೀತಿ ಧೈರ್ಯ ಮತ್ತು ಉತ್ಸಾಹ ಅವರಿಗೆ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಗುರುವಿನ ಒಂದು ಆಗಮನ 9ನೇ ಮನೆಯಲ್ಲಿ ಅವ್ರಿಗೆ ಆಗ್ತಾ ಇರೋದ್ರಿಂದ ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭಯೋಗ ಮತ್ತು ಶುಭ ಫಲಗಳನ್ನು ಪಡೆಯುವಂತಹ ಒಂದು ಸುಯೋಗ ಪ್ರಾಪ್ತಿಯಾಗ್ತಾ ಇದೆ. ಇನ್ನು ನೋಡಿ, ಕನ್ಯಾ ರಾಶಿಯವರಿಗೆ 7ನೇ ಮನೆಯಲ್ಲಿ ಕುಜ ಮತ್ತು ರಾಹುವಿನ ಒಂದು ಅಸ್ತಿತ್ವ ಈ ಒಂದು ಮೇ ತಿಂಗಳಲ್ಲಿರೋದ್ರಿಂದ ಸ್ವಲ್ಪ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡ್ತಾ ಇರ್ತಕ್ಕಂತಹ ವ್ಯಕ್ತಿಗಳ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ವ್ಯಾಪಾರ ಸ್ಥಳದಲ್ಲಿ, ಇನ್ನು ಪಾರ್ಟ್ನರ್ ವಿಚಾರದಲ್ಲಿ, ಮನೆಯ ಒಂದು ವಿಚಾರದಲ್ಲಾಗಿರ್ಬೋದು ಅಥವಾ ವ್ಯಾವಹಾರಿಕ ಪಾರ್ಟ್ನರ್ಸ್ ಆಗಿರ್ಬೋದು, ಸ್ವಲ್ಪ ಶಾಂತಿ ಮತ್ತು ನೆಮ್ಮದಿಯಿಂದ ಮೇ ತಿಂಗಳಲ್ಲಿ ಸ್ವಲ್ಪ ವರ್ತನೆ ಮಾಡಬೇಕಾಗುತ್ತೆ. ಕಾರಣ ಏನು ಅಂತಂದ್ರೆ ಕುಜ ಕೋಪ ಬರುವಂಥದ್ದು, ಅಥವಾ ಸಣ್ಣ ಸಣ್ಣ ವಿಚಾರಗಳಿಗೂ ಕಿರಿಕಿರಿ ಉಂಟಾಗುವಂಥದ್ದು, ಅಥವಾ ಈ ರೀತಿ ಮಾನಸಿಕ ಅಸ್ಥಿರತೆ ಉಂಟಾಗುವಂಥದ್ದು ಸಾಧ್ಯ ಆಗ್ತಾ ಇರುತ್ತೆ. ಆದ್ರಿಂದ ದುರ್ಗೆಯ ಒಂದು ಆರಾಧನೆ ಮಾಡ್ಕೊಳ್ತಾ ಹೋಗ್ಬೇಕು. ಇನ್ನು ವಿಶೇಷವಾಗಿ ಲೈಫ್ ಪಾರ್ಟ್ನರ್ ಜೊತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಸುಮ್ಮನೆ ಕಿರಿಕಿರಿ ಆಗುವಂಥದ್ದು, ಮಾನಸಿಕ ನೆಮ್ಮದಿಗೆ ಭಂಗ ಬರುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ. ಆದ್ರಿಂದ ಸ್ವಲ್ಪ ದುರ್ಗೆಯ ಒಂದು ಆರಾಧನೆ ಮಾಡ್ಕೊಳ್ತಾ ಮನೆಯ ಒಂದು ವಿಚಾರಗಳಲ್ಲಿ ಶಾಂತಿ ನೆಮ್ಮದಿಯಿಂದ ಹೋಗಬೇಕು. ಆ ಒಂದು ವಿಚಾರದಲ್ಲಿ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಬೇಕು. ಉಳಿದಂತೆ
ಹಣಕಾಸಿನ ಒಂದು ವಿಚಾರದಲ್ಲಿ ಅತ್ಯಂತ ಶಾಂತಿ ಮತ್ತು ನೆಮ್ಮದಿ ದೊರೆಯುವಂಥದ್ದು. ಅವ್ರಿಗೆ ಆರ್ಥಿಕ ವಿಚಾರಗಳಲ್ಲಿ ಈಗಾಗಲೇ ಅವ್ರಿಗೆ ಸ್ಟ್ರಕ್ ಆಗಿರುವಂಥ ಒಂದು ಹಣಕಾಸಿನ ಒಂದು ವಿಚಾರಗಳೆಲ್ಲವೂ ಕೂಡ ಅವ್ರಿಗೆ ರಿಕವರಿ ಆಗುವಂಥ ಒಂದು ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇನ್ನು ನೋಡಿ, ವಿಶೇಷವಾಗಿ ಗುರುವಿನ ಒಂದು ಪ್ರಭಾವದಿಂದ ಅವ್ರಿಗೆ ಮಲ್ಟಿಪಲ್ ಪ್ರಾಫಿಟ್ ಯೋಗ, ಅನೇಕ ಮೂಲಗಳಿಂದ ಆದಾಯ ಪ್ರಾಪ್ತಿಯಾಗುವಂಥದ್ದು. ಇನ್ನು ಪಿತ್ರಾರ್ಜಿತ ಆಸ್ತಿಯ ಒಂದು ವಿಚಾರದಲ್ಲಿ ಅವರಿಗೆ ಶುಭ ಪ್ರಾಪ್ತಿಯಾಗುವಂಥದ್ದು. ಅದೇ ರೀತಿ ಅವರ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು. ಇನ್ನು ಪ್ರಯಾಣ ಮಾಡಿ ವ್ಯಾಪಾರ ಮಾಡ್ತಾ ಇರತಕ್ಕಂತಹ ವ್ಯಕ್ತಿಗಳಿಗೆ, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬಿಸ್ನೆಸ್ ಮಾಡ್ತಾ ಇರತಕ್ಕಂತಹ ಕನ್ಯಾ ರಾಶಿಯ ಜಾತಕರಿಗೆ ಅತ್ಯಂತ ಶುಭ ಪ್ರಾಪ್ತಿಯಾಗುವಂಥದ್ದು. ಇನ್ನು ವಿಶೇಷವಾಗಿ ದೈವ ಕ್ಷೇತ್ರಗಳ ಮತ್ತು ಪುಣ್ಯಕ್ಷೇತ್ರಗಳ ಒಂದು ದರ್ಶನ ಮಾಡುವಂಥದ್ದು ಅಥವಾ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಒಂದು ಸಾಧ್ಯತೆ ಕನ್ಯಾ ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇನ್ನು ನೋಡಿ, ಸರ್ಕಾರಿ ಒಂದು ವಿಚಾರಗಳಲ್ಲಿ ಕೆಲಸಗಳು ಹಿನ್ನಡೆ ಏನಾದರೂ ಆಗಿದ್ರೆ ಈ ಒಂದು ಮೇ ತಿಂಗಳಲ್ಲಿ ಅವರ ಒಂದು ಕೆಲಸಗಳಲ್ಲಿ ಮುನ್ನಡೆ ಆಗುವಂಥದ್ದು, ಸರ್ಕಾರಿ ವಿಚಾರಗಳಿಂದ ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ಬಲಿಷ್ಠ ಜನರ ಒಂದು ಸಹಾಯ ಸಹಕಾರಗಳು ಅವರಿಗೆ ದೊರೆಯುವಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಇನ್ನು ನೋಡಿ, ಕನ್ಯಾ ರಾಶಿಯ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮೇ ತಿಂಗಳಲ್ಲಿ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುವಂಥದ್ದು. ಕಾರಣ ಕೇತು ಮತ್ತು ಗುರುವಿನ ಒಂದು ಸಂಯೋಗ ಇರೋದ್ರಿಂದ ಅವ್ರಿಗೆ ಅವರ ಒಂದು ರಾಜಕೀಯ ಜೀವನದಲ್ಲಿ ಅತ್ಯಂತ ಶುಭ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿ ಮೇ ತಿಂಗಳಲ್ಲಿ ನಡೆಯುವಂಥದ್ದು. ಅದೇ ರೀತಿ ಸೂರ್ಯಗ್ರಹರ ಒಂದು ದೃಷ್ಟಿಯೂ ಕೂಡ ವೃಷಭ ರಾಶಿಯಲ್ಲಿ ಆಗ್ತಾ ಇರತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಗೆ 9ನೇ ಮನೆಯಲ್ಲಿ ಸೂರ್ಯ, ಶುಕ್ರ ಮತ್ತು ಗುರುವಿನ ಒಂದು ಸಂಯೋಗ ಆಗೋದ್ರಿಂದ ನೋಡಿ, ರಾಜಕೀಯ ಕ್ಷೇತ್ರದಲ್ಲಿ ಇರ್ತಾ ಇರತಕ್ಕಂತಹ ಒಂದು ಕನ್ಯಾ ರಾಶಿಯ ಜಾತಕರಿಗೆ ಮೇ ತಿಂಗಳಲ್ಲಿ ಅತ್ಯಂತ ಶುಭ ಫಲವನ್ನ ಇವರು ಪಡೆಯುವಂತ ಒಂದು ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ಇದಿಷ್ಟು ಕೂಡ ಕನ್ಯಾ ರಾಶಿಯ ಜಾತಕರ ಒಂದು ಮೇ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಇನ್ನು ಪರಿಹಾರಾರ್ಥವಾಗಿ ಗಣಪತಿಯನ್ನ ಮತ್ತು ದುರ್ಗೆಯನ್ನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಕನ್ಯಾ ರಾಶಿಯ ಜಾತಕರು ಇನ್ನೂ ಹೆಚ್ಚಿನ ವಿಶೇಷವಾದಂತಹ ಒಂದು ಶುಭ ಫಲವನ್ನ ಪಡಿಬಹುದಾಗಿರುತ್ತೆ. ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಅದೇ ರೀತಿ ಯೂಟ್ಯೂಬ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇನ್ನು ಎಲ್ಲರಿಗೂ ಕೂಡ ಜಗನ್ಮಾತೆ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ, ಸರ್ವೇ ಜನಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಶುಭಮಸ್ತು.